ಇಲ್ಲಿ ಕಿಡ್ನ್ಯಾಪ್ ಕತೆ ಹೇಳ್ತಾ ಇದ್ದೀರಲ್ಲ, ಆ ಹೆಣ್ಣು ಮಗಳು ಕೃಷ್ಣ ಬೈರೇಗೌಡ್ರೆ 5 ದಿವಸ ಆಗಿದೆಯಲ್ಲ, ಕಿಡ್ನ್ಯಾಪ್ ಆಗಿದ್ದರೆ ಯಾತಕ್ಕೆ ಇನ್ನೂ ಆ ಹೆಣ್ಣು ಮಗಳು ಹೇಳಿಕೆ ಕೊಟ್ಟಿಲ್ಲ ನಿಮಗೆ? ಯಾತಕ್ಕೆ ಹೇಳಿಕೆ ಕೊಟ್ಟಿಲ್ಲ? ಹೆಣ್ಣು ಮಗಳನ್ನ ಎಲ್ಲಿಂದ ಕರ್ಕೊಂಬಂದ್ರಿ ನೀವು? ಏನು ಪೊಲೀಸ್ನವರು ಅಲ್ಲೆಲ್ಲೋ ತೋಟದ ಮನೆಯಿಂದ ಕರ್ಕೊಂಬಂದ್ರ? ಪೊಲೀಸ್ನವ್ರಿಗೆ ಎಲ್ಲಿ ಸಿಕ್ಕಿದ್ದು ಆ ಹೆಣ್ಣುಮಗಳು? ಇಲ್ಲಿವರೆಗೆ ಯಾತಕ್ಕಾಗಿಲ್ಲ ನೀವು ಇನ್ನೂ 164 ಸ್ಟೇಟ್ಮೆಂಟ್ ಯಾಕೆ ತಗೊಂಡಿಲ್ಲ? ಹೆಣ್ಮಗಳಿಂದ ಕೋರ್ಟ್ಗೆ ಯಾಕೆ ಸಬ್ಮಿಟ್ ಮಾಡಿಲ್ಲ? ನನಗೆ ಉತ್ತರ ಕೊಡ್ತೀರಾ? ನಾನು ನಿಮ್ಮ ಹತ್ರ ಕಲಿಬೇಕಾ? ನಾನು ಕೃಷ್ಣ ಬೈರೇಗೌಡ್ರ ಹತ್ರ? ನೀವು ಫಾರಿನ್ ರಿಟರ್ನ್ ಇರ್ಬೋದು, ನಾನು ಈ ಹಳ್ಳಿಯ ಮಣ್ಣಿನ ಮಕ್ಕಳ ಜೊತೆ ಬದುಕಿರೋನು, ನಾನು ಇಲ್ಲಿ ಬೆಳೆದಿರೋನು. ನಾನು ಪ್ರಜ್ವಲ್ನ ಯಾಕೆ ಸರೆಂಡರ್ ಮಾಡಿಸ್ತಿಲ್ಲ? ನಿಮ್ಮ ಸರ್ಕಾರ ಇರೋದು ಯಾಕೆ? ಮಾಡ್ಕೊಳ್ಳಿ, ನೀವು ಹಿಡ್ಕೊಂಡಿದ್ದೀವಿ ಬೇಡ ಅಂತೇಳಿ. ವಿಡಿಯೋ ಬಿಡುಗಡೆ ಮಾಡೋದು ತಪ್ಪು, ದೌರ್ಜನ್ಯ ಮಾಡೋದು ತಪ್ಪಲ್ವಾ? ಹಾಗಾದರೆ ವಿಡಿಯೋ ಲೀಕ್ ವಿಷಯ ತಂದು ದೌರ್ಜನ್ಯದ ವಿಷಯ ಹಿಂದಕ್ಕೆ ಹಾಕಿಬಿಟ್ಟಿದ್ದಾರೆ ಕೃಷ್ಣ ಬೈರೇಗೌಡ್ರೆ. ಪಾಪ ನಿಮಗೆ ಜ್ಞಾನ ಇಲ್ಲ. ನಮಗಿಂತ ಹೆಚ್ಚಾಗಿ ಪಾಂಡಿತ್ಯವಂತರಿದ್ದೀರಿ ನೀವು, ನಮಗಿಂತ ಹೆಚ್ಚಾಗಿ ಕಾನ್ಸ್ಟಿಟ್ಯೂಷನ್ ಓದಿದ್ದೀರಿ. ಇಂಥ ವಿಷಯ ಸರ್ಕಾರ ಏನು ತೀರ್ಮಾನ ಮಾಡಬೇಕು ಅಂತ ಹೇಳಿ ಏನು ಮಾಡಬೇಕು ಅಂತ ಹೇಳಿ ಇಂಥ ಪ್ರಕರಣಗಳ ಬಗ್ಗೆ ಇಲ್ಲಿ ನಮ್ಮ ರಾಜ್ಯದ ಹನುಮಂತರಾಯ, CH ಹನುಮಂತರಾಯ ಅವರು ಬಿಡಿಸಿ ಬರೆದಿದ್ದಾರೆ. ಇಲ್ಲಿ ಬಿಡಿಸಿ ಬರೆದಿದ್ದಾರೆ. ಅವ್ರು ಏನು ಹೇಳ್ತಾರೆ ಈ ಪ್ರಕರಣದಲ್ಲಿ? ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೆಲವರು ನಡೆದುಕೊಂಡಿರುವ ಹಾಗೂ ನಡೆದುಕೊಳ್ಳುತ್ತಿರುವ ರೀತಿ, ಈ ನೆಲದ ಕಾನೂನು ಬರೀ ಹೊಗೆಯ ನೆರಳಿನ ರೀತಿಯಲ್ಲಿ ಭಾಸವಾಗುತ್ತಿದೆ. ಅಲ್ಟಿಮೇಟ್ಲಿ ಇದೇ ಆಗೋದು ನಿಮ್ಮ ಸರ್ಕಾರದಲ್ಲಿ. ಈಗ ಅವ್ರು ಏನು ಹೇಳಿದ್ದಾರೆ? ಬರೀ ನೆರಳಿನ ಹೊಗೆ. ನೀವು ಮಾಡ್ತಿರೋದಷ್ಟೇ. ನಿಮಗೆ ಬೇಕಾಗಿರೋದು ಜೂನ್ 4 ಆದಮೇಲೆ ಈ ಪ್ರಕರಣ ಇರುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ನಿಮ್ಮ ಸರ್ಕಾರದಲ್ಲಿ ಯಾರು? ಅದು ಯಾರ್ಯಾರು ಮಾಡ್ಕೊಂಡವ್ರೋ SIT ಅವ್ರಿಗೇನಾದ್ರು ಜವಾಬ್ದಾರಿ ಇದ್ದರೆ, ಕಾರ್ತಿಕ್ ಕೂಡ ಅಲ್ಲೆಲ್ಲೋ ಖಾಸಗಿ ಚಾನಲ್ ಹೋಗಿ ಕೂತ್ಕೊಂಡು ಇಂಟ್ರ್ಯೂ ಮಾಡ್ತಾನೆ. ನಿಮ್ಮ SIT ಅವ್ರಿಗೆ ಇನ್ನೂ ಸಿಕ್ಕಿಲ್ವ? ಅವನು ಇದೇನೋ 1ನೇ ತಾರೀಕೇನೋ ಹೋಗಿ ಭೇಟಿ ಮಾಡಿ ಬಂದವನೇ ಅಂತಲೂ ಇದೆ. ಇವನ್ನ FIR ಹರಿದು ಇಲ್ಲಿಯವರೆಗೆ ಯಾತಿಗೆ ಬಿಟ್ಕೊಂಡಿದ್ದೀರಿ? 4 ಜನದ ಮೇಲೆ FIR ಹಾಕಿ ನೆನ್ನೆ ಅಲ್ಲಿ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆಗಿದೆ. ಇಲ್ಲಿ ನಿಮ್ಮ ಸರ್ಕಾರದ ಆದೇಶ ಕೊಟ್ಕೊಂಡಿದ್ದೀರಲ್ಲ SITಗೆ. ಈ ಪ್ರಕರಣ ಈ ತನಿಖೆಯ ವ್ಯಾಪ್ತಿಯಲ್ಲಿ ಬರೋದಾದರೆ ಯಾತಕ್ಕೆ ಅದನ್ನು ಇಲ್ಲಿ SITಗೆ ವರ್ಗಾವಣೆ ಮಾಡ್ಕೊಂಡಿಲ್ಲ ಇನ್ನೂ ಈ ಸರ್ಕಾರ? ನಿಮ್ಮ ಹಾಸನದ ಅಧಿಕಾರಿಗಳು ಆ ಒಂದು FIR ಅಲ್ಲಿ ಏನಿದೆ ಇಲ್ಲಿ ಯಾಕೆ ವರ್ಗಾವಣೆ ಮಾಡಲಿಲ್ಲ? ಅಲ್ಲಿಯ ನ್ಯಾಯಾಧೀಶರಿಗೆ ಯಾಕೆ ತಿಳಿಸಿಲ್ಲ ಇವತ್ತು ನಿಮ್ಮ PPA? ನನಗೆ ಈ ವಿಷಯ ಗೊತ್ತಾದ ಮೇಲೆ ನಮ್ಮ ಅಡ್ವೊಕೇಟ್ಗೆ ಹೇಳಿದೆ, ಮೊದಲು ಅಲ್ಲಿಯ ನ್ಯಾಯಾಧೀಶರ ಮುಂದೆ ಈ ಮಹಾನುಭಾವರು ಯಾತಕ್ಕೆ ಹಾಕ್ಕೊಂಡಿದ್ದಾರೆ ಬೇಲ್ನ ಅಪ್ಲಿಕೇಶನ್ನ, ಅದನ್ನು ಅವ್ರ ಗಮನಕ್ಕೆ ತನ್ನಿ ಅಂತಲೂ ನಾನು ಮನವಿ ಮಾಡಿದೆ ನಮ್ಮ ಅಡ್ವೊಕೇಟ್ಗೆ. ಈ ವಿಷಯ ಗೊತ್ತಾಗಿ 4 ಜನ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಇಲ್ಲೆಲ್ಲ ರಾಮನಗರದಲ್ಲಿ ಅಲ್ಲಿ ಯಾರೋ MLAದು ಒಂದು ಯಾವುದೋ ತುಣುಕ್ಬಿಟ್ರು ಅಂತ ಹೇಳಿ ಇವತ್ತು 3 ಜನ ಕರ್ಕೊಂಡು ಹೋಗಿದ್ದಾರಲ್ಲಪ್ಪ ಜೈಲಿಗೆ, ಕೇಸ್ ಬುಕ್ ಮಾಡಿ. ಇದು ಎಷ್ಟು ದಿವಸ ಆಯಿತು ಇದೆಲ್ಲ ಬಂದು ಹೊರಗಡೆ? ಇಂಥ ಒಂದು ದೊಡ್ಡ ಮಟ್ಟದ ಸ್ಕ್ಯಾಂಡಲ್ ಇದು. ಆರಾಮಾಗಿ ಓಡಾಡ್ಕೊಂಡಿದ್ದಾರೆ.
ಇಲ್ಲಿ ಅವ್ರು ಹೇಳ್ತಾರೆ, ನಮ್ಮ ಸೀನಿಯರ್ ಅಡ್ವೊಕೇಟ್ ಅವರು, 21ನೇ ವಿಧಿ, ಸಂವಿಧಾನದ 21ನೇ ವಿಧಿಯ ಜೀವಿಸುವ ಸ್ವಾತಂತ್ರ್ಯ, 21ನೇ ವಿಧಿನಲ್ಲಿ ಜೀವಿಸುವ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ರಕ್ಷಣೆಯನ್ನು ಖಾತರಿಪಡಿಸುತ್ತದೆ. ಅದರ ಅನ್ವಯ IPC ಸೆಕ್ಷನ್ 228A ಅನ್ನು 83ರಲ್ಲಿ ಅಳವಡಿಸಿಕೊಳ್ಳಲಾಯಿತು. 228A ಸೆಕ್ಷನ್ನು ಯಾರ ಮೇಲೆ ಹಾಕಿದ್ದೀರೀಗ ಈ ಪ್ರಕರಣದಲ್ಲಿ? ಕೃಷ್ಣ ಬೈರೇಗೌಡರೇ, ನಿಮ್ಮ ತನಿಖೆ ನ್ಯಾಯಯುತವಾಗಿ ನಡಿಬೇಕು ಅನ್ನೋದಾಗಿದ್ದರೆ ಈ ಕೇಸಲ್ಲಿ ನೀವು ಹಾಕಿದಾರಲ್ಲ, ಹೆಣ್ಮಕ್ಳು ಹೊಳೆನರಸೀಪುರದಲ್ಲಿ ಹಾಕೋರಲ್ಲ, ಯಾತಕ್ಕೆ ನೀವು 228A ಹಾಕಲಿಲ್ಲ? ಲಾಯರ ಹೇಳಿ. ನಿಮ್ಮ ಸತ್ಯ ಹೊರಗೆ ತರಬೇಕು, ಈ ತನಿಖೆ ಸರಿಯಾಗಿ ಹೋಗಬೇಕು ಅನ್ನೋದಿದ್ದರೆ 228A ಯಾಕೆ ಹಾಕಲಿಲ್ಲಪ್ಪ? ಇಲ್ಲಿದೆಯಲ್ಲ, ನಿಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದೀರಲ್ಲ, ಇದಾಯ್ತಾ? ಹಾಂ, ಅದಾ. ಈ ಸೆಕ್ಷನ್ ಪ್ರಕಾರ ಒಬ್ಬ ಮಹಿಳೆಯ ವಿರುದ್ಧ ಗುಪ್ತವಾಗಿ ಅಪರಾಧ ಎಸಗುವವನು ಅಥವಾ ಆ ಅಪರಾಧಿಯ ಮಾತು ಕೇಳುವವನು ಸಾಮಾನ್ಯವಾಗಿ ಆ ಕೃತ್ಯವನ್ನು ಯಾರೂ ನೋಡುತ್ತಿಲ್ಲವೆಂದು ಭಾವಿಸಿರುವ ಆ ಮಹಿಳೆಯನ್ನು ಗಮನಿಸುತ್ತಿರುವವರು, ಕೃತ್ಯದ ಛಾಯಾಚಿತ್ರ ತೆಗೆಯುವವನು ಅದನ್ನು ಪ್ರಸಾರ ಮಾಡುವುದು ಎಲ್ಲರೂ ಅಪರಾಧ ಎಸಗಿದಂತೆಯೇ ಆಗುತ್ತದೆ. ಇದು 228 ಹೇಳ್ತಾ ಇದೆ. ಈ 228 ಇನ್ನೂ ಯಾವುದಾದ್ರೂ ಒಂದು ಕೇಸ್ ಹಾಕ್ಕೊಂಡಿದ್ದೀರಾ? ಸಂತಸವ್ರು ಕರ್ಕೊಂಬಂದಿದ್ದೀರಲ್ಲ, ಈಗ ನಾನೇ ಹೇಳ್ಕೊಡ್ಬೇಕಾಗಿದೆ ನಿಮಗೆ, SIT ಅವರಿಗೆ. ಅಷ್ಟೇ ಅಲ್ಲದೆ ಸಂತಸ್ತ್ರೆಯು ತನ್ನ ಛಾಯಾಚಿತ್ರ ತೆಗೆಯಲು ಅಥವಾ ತನಗೆ ಸಂಬಂಧಿಸಿದ ಯಾವುದೇ ಕೃತ್ಯವನ್ನು ಸೆರೆ ಹಿಡಿಯಲು ಸಮ್ಮತಿಸಿದ್ದರೂ, ಆ ಹೆಣ್ಣುಮಗಳು ಹೇಳಿದ್ರು, ಸಮ್ಮತಿ ಕೊಟ್ಟಿದ್ದರು, ಅವುಗಳನ್ನು ಪ್ರಸರಣ ಮಾಡಲು ಒಪ್ಪಿಗೆ ಕೊಟ್ಟಿರದೇ ಇರಬಹುದು. ಆಗ ಅದನ್ನು ಪ್ರಸರಣ ಮಾಡಿದಾಗಲೂ ಅದು ಶಿಕ್ಷಾರ್ಹ ಅಪರಾಧವೇ ಆಗುತ್ತದೆ. ಮಹಿಳೆಯೊಬ್ಬಳು ಗುಪ್ತ ಲೈಂಗಿಕ ಕ್ರಿಯೆಯಲ್ಲಿ ಪ್ರಜ್ಞಾಪೂರ್ವಕ ಸಮ್ಮತಿಯಿಂದ ಭಾಗವಹಿಸಿದ್ದರೂ ಆಕೆಯು ಭಾವಚಿತ್ರವನ್ನಾಗಲಿ ವಿಡಿಯೋಗಳನ್ನಾಗಲಿ ಪ್ರಸರಣ ಮಾಡುವಂತಿಲ್ಲ. ಆಕೆಯ ಆ ಪ್ರಕರಣವನ್ನು ಮಾಡೋಂಗಿಲ್ಲ. ಇದೆಲ್ಲ ದೇಶದ ಕಾನೂನಿನಲ್ಲಿ, ಸಂವಿಧಾನ ಚೌಕಟ್ಟಿನಲ್ಲಿ ಇರ್ತಕ್ಕಂಥದ್ದನ್ನು ಗಾಳಿಗೆ ತೂರಿರೋನು ಯಾವನು? ಇದರ ಬಗ್ಗೆ ತನಿಖೆ ಮಾಡಿದ್ದಾರೆ ಕೃಷ್ಣ ಬೈರೇಗೌಡರೇ.